ಸ್ನೇಹಿತರೆ, ಕಟ್ಟಡ ಕಾರ್ಮಿಕರಿಗೆ ಇಲ್ಲಿ ಭರ್ಜರಿಯಾದಂಥ ಒಂದು ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಯಾರು ಒಂದು ಕಟ್ಟಡ ಕಾರ್ಮಿಕರು, ಯಾರೆಲ್ಲ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಇಲಾಖೆಗೆ ಸಂಬಂಧಪಡ್ತಾರೆ, ಯಾವ ಒಂದು ಕಾರ್ಮಿಕರು ಈ ಇಲಾಖೆಗೆ ಸಂಬಂಧಪಡ್ತಾರಂತ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಒಂದು ಲೇಬರ್ ಕಾರ್ಡ್ನ ಪಡ್ಕೊಳ್ಬೋದು, ಯಾವ ರೀತಿಯಾಗಿ ಪಡ್ಕೊಳ್ಬೋದು ಅನ್ನೋದು ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರಂತ ಒಂದು ಏನು ಬಿಲ್ಡಿಂಗ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರ ನೀವು ಯಾವುದೇ ಒಂದು ಕೆಲಸ ಮಾಡಿ ಬಿಲ್ಡಿಂಗ್ನಲ್ಲಿ ಒಂದು ಬಾರ್ ಬೆಂಡಿಂಗ್ ಮಾಡೋರಾಗಿರ್ಬೋದು, ಅಂದರೆ ಸೆಂಟ್ರಿಂಗ್ ಕೆಲಸ ಮಾಡಿ ಮೇಲ್ಗಡೆ ಪ್ಲೇಟ್ ಹಾಕಿ ಎಲ್ಲ ಸೆಂಟ್ರಿಂಗ್ ಮುಗಿಸಿರ್ತಾರೆ. ಬಾರ್ ಬೆಂಡಿಂಗ್ ಅಂತ ಬರುತ್ತೆ. ಆ ಬಾರ್ ಬೆಂಡಿಂಗೇನು ರಾಡ್ಗಳು ಹಾಕ್ತಾರೆ, ಅವರು ಕೂಡ ಒಂದು ಲೇಬರ್ ಕಾರ್ಡ್ನ ಮಾಡಿಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ. ಮತ್ತು ಹಲವಾರು ಒಂದು ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರು ಎಷ್ಟು ಜನರು ಕಾರ್ಮಿಕರು ಇರ್ತಾರೆ ಒಳಗಡೆ, ಅವರು ಒಂದು ಕಸ ಬಳಿಯೋರು ಹಿಡ್ಕೊಂಡು ಅಲ್ಲಿ ಏನು ಕ್ಲೀನ್ ಮಾಡೋರು ಇರ್ತಾರೆ, ಎಲ್ಲರೂ ಕೂಡ ಒಂದು ಲೇಬರ್ ಕಾರ್ಡ್ನ ಪಡ್ಕೊಳ್ಬೋದು. ಇಲ್ಲಿ ನೀವು ಒಂದು ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಂಥ ಷರತ್ತುಗಳನ್ನು ವಿಚಾರಿಸಿಕೊಂಡು ನೀವು ಕೂಡ ಒಂದು ಲೇಬರ್ ಕಾರ್ಡ್ನ ನೀವು ಪಡ್ಕೊಳ್ಬೋದು. ಸ್ನೇಹಿತರೆ, ನೀವು ಲೇಬರ್ ಕಾರ್ಡ್ ಪಡ್ಕೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗ ಅಂತಂದರೆ, ಲೇಬರ್ ಕಾರ್ಡ್ ಪಡ್ಕೊಂಡ ಮೇಲೆ ನೀವೇನಾದರೂ ಮಹಿಳೆಯರಾಗಿತ್ತು ಅಂತಂದ್ರೆ ಅವರ ಒಂದು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ 50,000 ಸಿಗುತ್ತೆ. ಮತ್ತು ಮಹಿಳೆಯರು ಏನಾದರೂ ಲೇಬರ್ ಕಾರ್ಡ್ ಬಂದಿದ್ದರೆ ಅವರ ಇಬ್ಬರ ಮಕ್ಕಳಿಗೆ ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ 60,000 1,20,000 ಉಚಿತವಾಗಿ ಸಿಗುವಂಥದ್ದು. ಮತ್ತು ಇಲ್ಲಿ ಕಾರ್ಮಿಕರಿಗೆ ಯಾವುದಾದ್ರೂ ಕಾಯಿಲೆ ಬಂದರೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಇಲ್ಲಿ ಕಾರ್ಮಿಕ ಇಲಾಖೆಯಿಂದ ದುಡ್ಡನ್ನ ಭರಿಸುತ್ತೆ. ಏನು ಹಾಸ್ಪಿಟ್ಲ್ ಖರ್ಚು ನಿಮ್ಗೆ ಎಷ್ಟು ಆಗಿರುತ್ತೋ ಅಷ್ಟು ಒಂದು ಸರ್ಕಾರನೇ ಅದಕ್ಕೂ ಪರಿಹಾರ ಕೊಡುತ್ತೆ. ನೀವು ಎಷ್ಟೇ ಒಂದು ಹಾಸ್ಪಿಟ್ಲಿಗೆ ಖರ್ಚಾಗಿರ್ಬೋದು, ಅಲ್ಲಿ ಅದು ಸರ್ಕಾರನೇ ಭರಿಸುತ್ತೆ. ಮತ್ತು ಇಲ್ಲಿ ಏನಾದರೂ ಕಾರ್ಮಿಕರಾಗಿ ಕಟ್ಟಡ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಹೊಂದಿ ಅವರು ಏನಾದರೂ ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಾವನ್ನಪ್ಪಿದರೆ ಅಂಥವ್ರಿಗೂ 5 ಲಕ್ಷ ರೂಪಾಯಿಗಳವರೆಗೆ ಒಂದು ಪರಿಹಾರ ಸಿಗುತ್ತೆ. ಮತ್ತು ಏನಾದರೂ ಅಂಗವೈಕಲ್ಯ ಆದರೆ ಅವರಿಗೂ ಕೂಡ ಇಲ್ಲಿ ಪರಿಹಾರ ಇದೆ, ಅವರಿಗೂ ಕೂಡ ಪರಿಹಾರ ಸಿಗುವಂಥದ್ದು. ಮತ್ತು 60 ವರ್ಷ ಆಗಿದ್ದರೆ 60 ವರ್ಷ ಆದ ನಂತರ ಕಾರ್ಮಿಕರಿಗೆ ಪಿಂಚಣಿ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಸಿಗುವಂಥದ್ದು. ಮತ್ತು ನೋಡಿ ಸ್ನೇಹಿತರೆ, ಇಲ್ಲಿ ಹಲವಾರು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಒಂದು ಯೋಜನೆಗಳು ಇದೆ. ಇಲ್ಲಿ ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಮಹಿಳೆಯರು ಒಂದು ಮಗುವಿನ ಪೋಷಣೆಗಾಗಿ ಒಂದು ಇಲ್ಲಿ ಒಂದು ತಿಂಗಳಿಗೆ 500 ರೂಪಾಯಿ ಅಂತೆ, 3 ವರ್ಷಗಳ ಕಾಲ 500 ರೂಪಾಯಿ ಅಂತೆ, ಪ್ರತಿ ತಿಂಗಳು 500 ರೂಪಾಯಿ ಅವರ ಮಹಿಳೆಯರ ಖಾತೆಗೆ ಜಮೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಕಾರ್ಮಿಕರಿಗೆ ಮೊದಲು 2,000 ರೂಪಾಯಿ ಪರಿಹಾರ ಇತ್ತು, ಈಗ 5 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ. ಹಾಸ್ಪಿಟ್ಲ್ ಯಾವುದೇ ಖರ್ಚಾಗಿರ್ಬೋದು, ಒಂದು ಹಾಸ್ಪಿಟ್ಲಿಗೆ ಏನಾದರೂ ತೊಂದರೆಯಾಗಿ ಹೋಗಿ ಅಡ್ಮಿಟ್ ಆಗಿ ಅವರು ಒಂದು ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ 2 ಲಕ್ಷ ಇತ್ತು, ಈಗ 5 ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ ಸರ್ಕಾರ. ಇದನ್ನು ಕೂಡ ಒಂದು ಕಾರ್ಮಿಕರಿಗೆ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೂ ಹಲವಾರು ಒಂದು ಇದರಲ್ಲಿ ನೋಡ್ಬೋದು. ಈ ಒಂದು ಕಾರ್ಮಿಕ ಕಾರ್ಡ್ನ ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡೋಕ್ಕೆ ಆನ್ಲೈನ್ ಮುಖಾಂತರನೇ ಈಗ ಎಲ್ಲನೂ ಬಿಟ್ಟಿದ್ದಾರೆ. ನೀವು ಎಲ್ಲಿಯೇ ಒಂದು ವರ್ಕ್ ಮಾಡ್ತಾಯಿದ್ದಾರೆ ಅಂದರೆ ಕಟ್ಟಡ ಕಾರ್ಮಿಕರು ಯಾವ ಒಂದು ಇದರಲ್ಲಿ ನೀವು ಕೆಲಸ ಮಾಡ್ತಿರ್ತೀರ ಆ ಒಂದು ಇದರಲ್ಲಿ ನೀವು ಸಹಿ ಮಾಡಿಸ್ಕೊಂಡು ನೀವು ಕೂಡ ಒಂದು ಲೇಬರ್ ಕಾರ್ಡ್ನ ಪಡ್ಕೊಳ್ಬೋದು. ಯಾವ ಒಂದು ಅಲ್ಲಿ ಕಾರ್ಮಿಕರು ನೀವು ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತೀರ ಅವರು ನಿಮ್ಮ ಹತ್ರ ಒಂದು ಏನು ಕಾಂಟ್ರಾಕ್ಟರ್ ಇರ್ತಾರೆ ನೋಡಿ, ಅವ್ರ ಹತ್ರ ಸಹಿ ಮಾಡಿಸ್ಕೊಂಡು ನೀವು ಕೂಡ ಒಂದು ಲೇಬರ್ ಕಾರ್ಡ್ನ ಪಡೆದುಕೊಳ್ಬೋದು ಸ್ನೇಹಿತರೆ. ಇದರಿಂದ ತುಂಬ ಒಂದು ಬೆನಿಫಿಟ್ ಇದೆ. ನೀವು ಕಾರ್ಮಿಕರಾಗಿ ನಿಜವಾದ ಒಂದು ಕಾರ್ಮಿಕರಾಗಿದ್ದರೆ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಭೇಟಿ ನೀಡಿ ಈ ಒಂದು ಕಾರ್ಡ್ನ ನೀವು ಮಾಡಿಸಿಕೊಳ್ಳುವಂಥದ್ದು ಅಗತ್ಯವಾಗಿರುತ್ತೆ. ಒಂದು ಕಾರ್ಮಿಕರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೂ ಈ ಮಾಹಿತಿ ಇಷ್ಟ ಆಗಿತ್ತು, ನಿಮಗೇನಾದರೂ ಹೆಲ್ಪ್ ಆಗಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ಮಾಹಿತಿ ಅವಶ್ಯಕತೆ ಇತ್ತು ಅಂತಂದರೆ ಅದು ಕಮೆಂಟ್ ಮಾಡಿ, ನಾನು ಆ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ವಿವರ ನಿಮಗೆ ನೀಡ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.